ನಾವು ನಮ್ಮ ಮನೆಯನ್ನು ನೋಡಬೇಕು ಅಂದಾಗ ಮನೆಯ ಬಾಗಿಲು ಯಾವ ದಿಕ್ಕಿಗಿರಬೇಕು, ಯಾವ ದಿಕ್ಕಿಗಿದೆ, ಮತ್ತು ಮನೆಯಲ್ಲಿರೋ ರೂಮ್ಗಳು, ಪ್ರತಿಯೊಂದು ವಸ್ತುಗಳು ಎಲ್ಲೆಲ್ಲಿವೆ, ಯಾವ್ಯಾವ ದಿಕ್ಕಿನಲ್ಲಿ ಇರಬೇಕು ಮತ್ತು ಯಾವ್ಯಾವ ದಿಕ್ಕಿನಲ್ಲಿ ಇದೆ ಅಂತ ನೋಡ್ತೀವಿ. ಅಂದರೆ ವಾಸ್ತು ಪ್ರಕಾರ ಇದೆಯಾ ಇಲ್ವಾ ಅಂತ ನೋಡ್ತೀವಿ. ವಾಸ್ತು ಪ್ರಕಾರ ಇಲ್ಲ ಅಂದರೆ ಅದನ್ನು ವಾಸ್ತು ಪ್ರಕಾರ ಎಷ್ಟಾಗುತ್ತೋ ಅಷ್ಟು ಸಾಧ್ಯನ ಮಾಡ್ಕೋತೀವಿ. ಯಾಕಂದರೆ ಕೆಲವೊಂದು ಸಮಯದಲ್ಲಿ ವಾಸ್ತು ಪ್ರಕಾರ ಇಟ್ಕೊಳ್ಳೋಕ್ಕಾಗಲ್ಲ, ಆವಾಗ ಅಡ್ಜಸ್ಟ್ ಮಾಡ್ಕೋತೀವಿ. ಮಿಕ್ಕಿದ ಸಮಯದಲ್ಲಿ ಅದನ್ನೆಲ್ಲ ವಾಸ್ತು ಪ್ರಕಾರ ಇಟ್ಕೋತೀವಿ. ನಾವು ಫೋಟೋಗಳು ಇಟ್ಕೊಂಡಿರ್ತೀವಿ ಮನೇಲಿ, ದೇವ್ರ ಫೋಟೋಗಳು ಇಟ್ಕೊಂಡಿರ್ತೀವಿ. ಜೊತೆಗೆ ಹಾಲಲ್ಲಿ, ರೂಮಲ್ಲಿ ಎಲ್ಲ ಫೋಟೋಗಳು ಇಟ್ಕೊಂಡಿರ್ತೀವಿ. ನಮ್ಮ ಫ್ಯಾಮಿಲಿ ಫೋಟೋಗಳಿರ್ಬೋದು, ದೇವ್ರ ಫೋಟೋಗಳಿರ್ಬೋದು, ಮತ್ತು ಸತ್ತೋಗಿರೋ ಅಂದರೆ ನಮ್ಮ ಹಿರಿಯರು ಏನು ಮರಣ ಹೊಂದಿರ್ತಾರೋ ಅವ್ರ ಫೋಟೋಗಳನ್ನೂ ಕೂಡ ನಾವು ಇಟ್ಕೊಂಡಿರ್ತೀವಿ. ನಾವು ನಮ್ಮ ಮನೆಯಲ್ಲಿ ಮರಣ ಹೊಂದಿದವ್ರ ಫೋಟೋ ಇಟ್ಕೋಬೇಕಾದ್ರೆ ಯಾವ ದಿಕ್ಕಿಗೆ ಇಟ್ಕೋಬೇಕು, ಅದು ನಾನು ಆಗಲೇ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ಕೊನೆಯಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಯಾರೂ ಗೊತ್ತಿಲ್ಲ ಯಾವ ದಿಕ್ಕಿಗೆ ಹಾಕಬೇಕು ಅಂತ ಯೋಚನೆ ಮಾಡ್ತಿರೋರು ಆ ದಿಕ್ಕಿಗೆ ಹಾಕಬೇಕು. ನಮಗೆ ಮನೆಯಲ್ಲಿ ಅಭಿವೃದ್ಧಿ ಹೊಂದಬೇಕು ಅಂದರೆ ಹಿರಿಯರ ಆಶೀರ್ವಾದ ತುಂಬ ಮುಖ್ಯ. ಅದರಲ್ಲೂ ಯಾರು ಮರಣ ಹೊಂದಿರ್ತಾರೋ ಅವ್ರ ಆಶೀರ್ವಾದ ಸಿಕ್ಕಿದ್ರೆ ನಾವು ಚೆನ್ನಾಗಿ ಅಭಿವೃದ್ಧಿಯನ್ನು ಹೊಂದ್ಬೋದು. ಮನೆಯಲ್ಲಿ ಏಳಿಗೆ, ಅಭಿವೃದ್ಧಿ ಎಲ್ಲ, ಮನೆ ಸಂತೋಷವಾಗಿ, ಸುಖವಾಗಿ, ನೆಮ್ಮದಿಯಾಗಿ ಇರುತ್ತೆ. ಹಾಗಾಗಿ ಆ ಫೋಟೋನ ಯಾವ ದಿಕ್ಕಿನಲ್ಲಿ ಹಾಕಬೇಕು ಅಂತ ಆ ವಿಡಿಯೋನ ನೋಡಿ. ಹಾಗೆ ಇದು ಮರಣ ಹೊಂದಿರೋರ್ದಾಯಿತು. ಹಾಗಾದರೆ ಬದುಕಿರೋ ಫೋಟೋನ ನಾವು ಹಾಕ್ತೀವಿ. ಅಂದರೆ ಫ್ಯಾಮಿಲಿ ಫೋಟೋ ಹಾಕ್ತೀವಿ, ಗಂಡ ಹೆಂಡತಿ ಫೋಟೋ ಹಾಕ್ತೀವಿ, ಮಕ್ಕಳ ಫೋಟೋ ಎಲ್ಲ ಹಾಕ್ತೀವಿ. ಆ ಫೋಟೋಗಳನ್ನ ಹಾಕಬೇಕಾದ್ರೆ ನಮಗೆ ಯಾವ ದಿಕ್ಕಿನಲ್ಲಿ ಹಾಕಿದ್ರೆ ಶುಭ ಅಂತ ನೋಡ್ಕೊಂಡು ಹಾಕಬೇಕು. ಯಾಕಂದರೆ ಕೆಲವೊಂದ್ಸರಿ ಫೋಟೋ ಹಾಕಿದ ಮೇಲೇ ನಮಗೆ ಕೆಲವೊಂದು ಜಗಳಗಳು, ಮನಸ್ತಾಪಗಳು ಹೆಚ್ಚಾಗುವಂಥ ಸಾಧ್ಯತೆ ಉಂಟಾಗುತ್ತೆ. ಹಾಗಾಗಿ ಯಾವ ದಿಕ್ಕಿನಲ್ಲಿ ಹಾಕಿದ್ರೆ ಶುಭ ಅಂತ ನೋಡಿಕೊಂಡು ನೀವು ಫೋಟೋಗಳನ್ನ ಹಾಕೋದ್ರಿಂದ ಮನೆಯಲ್ಲಿ ಬಾಂಧವ್ಯ, ಹೊಂದಾಣಿಕೆ ಎಲ್ಲ ಹೆಚ್ಚುತ್ತೆ. ಯಾವ ದಿಕ್ಕು ಶುಭ, ಯಾವ ದಿಕ್ಕು ಶುಭ ಅಲ್ಲ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ನೀವು ನಿಮ್ಮ ಫ್ಯಾಮಿಲಿ ಫೋಟೋವನ್ನು ಯಾವ ದಿಕ್ಕಿನಲ್ಲಿ ಹಾಕ್ತಿದ್ರಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಾವು ಮೊದಲನೇದಾಗಿ ದಕ್ಷಿಣ ದಿಕ್ಕಿಗೆ ಫ್ಯಾಮಿಲಿ ಫೋಟೋಗಳನ್ನ ಹಾಕಬಾರ್ದು. ಇದು ಮರಣ ಹೊಂದಿದವ್ರ ಫೋಟೋಗೆ ತುಂಬ ಪ್ರಶಸ್ತವಾದ ಸ್ಥಳ. ನೀವು ಅಕಸ್ಮಾತ್ ಬದುಕಿರೋರ ಫೋಟೋನ ಅಂದರೆ ಜೀವಂತ ಇರೋರ ಫ್ಯಾಮಿಲಿ ಫೋಟೋನ ನಾವು ದಕ್ಷಿಣ ದಿಕ್ಕಿಗೆ ಹಾಕಿದ್ರೆ ಇದು ಕುಜನ ದಿಕ್ಕು ಮತ್ತು ಯಮನ ದಿಕ್ಕು. ಹಾಗಾಗಿ ಈ ದಿಕ್ಕಿನಲ್ಲಿ ಹಾಕೋದ್ರಿಂದ ಮನೆಯಲ್ಲಿ ದೋಷಗಳು ಉಂಟಾಗುತ್ತೆ. ಅಂದರೆ ವಾಸ್ತು ದೋಷ ಕೆಲವೊಂದು ಫೋಟೋ ಇಡೋದ್ರಿಂದನೂ ಕೂಡ ಬಂದ್ಬಿಡುತ್ತೆ. ನೀವು ಎಷ್ಟೋ ವಸ್ತುಗಳನ್ನ ಸರಿ ಮಾಡಿರ್ಬೋದು, ಆದರೆ ಫ್ಯಾಮಿಲಿ ಫೋಟೋನ ಈ ದಿಕ್ಕಿನಲ್ಲಿ ಹಾಕಿದ್ರೆ ಮನೆಯಲ್ಲಿ ಮತ್ತೆ ವಾಸ್ತು ದೋಷ ಉಂಟಾಗುತ್ತೆ. ಆವಾಗ ಮನೆಯಲ್ಲಿ ಜಗಳ, ಕಲಹ, ತುಂಬ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ಒಬ್ಬರನ್ನ ಕಂಡ್ರೇ ಆಗಲ್ಲ. ಅವ್ರು ಹೇಳಿದ ಮಾತು ನಾನು ಯಾಕೆ ಕೇಳಬೇಕು ಅನ್ನೋದು ಬಂದ್ಬಿಡುತ್ತೆ, ನಾನು ಹೇಳಿದ ಮಾತು ಅವ್ರು ಯಾಕೆ ಕೇಳಬೇಕು ಅನ್ನೋದು ಬಂದ್ಬಿಡುತ್ತೆ. ಆ ರೀತಿ ತುಂಬ ಮನಸ್ತಾಪ ಬಂದು ತುಂಬ ಬಿರುಕುಗಳ ಸಂಬಂಧಗಳಲ್ಲಿ ತುಂಬ ಬಿರುಕುಗಳು ಬರುತ್ತೆ. ಮತ್ತು ಅಕಸ್ಮಾತ್ ನೀವು ಫ್ಯಾಮಿಲಿ ಫೋಟೋ ಅಂದರೆ ಗಂಡ ಹೆಂಡತಿ ಫೋಟೋ ಏನಾರು ಹಾಕಿದ್ರೆ ಅವರಿಬ್ಬರ ಮಧ್ಯೆ ತುಂಬ ಬಿರುಕು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ತುಂಬ ಚೆನ್ನಾಗಿರ್ತಾರೆ, ಯಾಕೆ ಇದ್ದಕ್ಕಿದ್ದಂಗೆ ಹಿಂಗಾಗೋದ್ರು ಅಂತ ಯೋಚನೆ ಮಾಡ್ತಿರ್ತೀವಿ. ಅದಕ್ಕೆ ಇದು ಒಂದು ಕೂಡ ಕಾರಣ ಆಗಿರುತ್ತೆ. ಯಾಕಂದರೆ ದಕ್ಷಿಣ ದಿಕ್ಕಲ್ಲಿ ಏನಾದರೂ ಅವ್ರ ಫ್ಯಾಮಿಲಿ ಫೋಟೋ ಚೆನ್ನಾಗೇ ಇರ್ತಾರೆ, ಯಾವ ದಿಕ್ಕಾದ್ರೇನು ಅಂತ ಫ್ಯಾಮಿಲಿ ಫೋಟೋನ ದಕ್ಷಿಣ ದಿಕ್ಕಿಗೆ ಹಾಕ್ಬಿಟ್ಟಿರ್ತಾರೆ, ಗಂಡ ಹೆಂಡತಿ ಫೋಟೋನ. ಆವಾಗಲೂ ಕೂಡ ಅವ್ರ ಮಧ್ಯೆ ಭಿನ್ನಾಭಿಪ್ರಾಯಗಳು, ಗಂಡ ಹೆಂಡತಿ ಅಂದಮೇಲೆ ಜಗಳ ಬಂದೇ ಬರುತ್ತೆ. ಅದು ಜಗಳ ತುಂಬ ತಾರಕಕ್ಕೇರಿ ಒಬ್ರನ್ನ ಕಂಡ್ರೆ ಒಬ್ರು ಆಗದೇ ಇರೋ ರೀತಿ ಕೂಡ ಆಗ್ಬಿಡುತ್ತೆ. ಹಾಗಾಗಿ ದಕ್ಷಿಣ ದಿಕ್ಕಿಗೆ ಹಾಕಬಾರ್ದು. ಇನ್ನು ಉತ್ತರ ಗೋಡೆಗೆ ಏನಾದರೂ ಹಾಕ್ತೀವಿ ಅಂದರೆ ಅದು ತುಂಬ ಶುಭ ಫಲನ ನೀಡುತ್ತೆ. ಉತ್ತರ ದಿಕ್ಕು ಅಂದರೆ ನಮಗೆ ದುಡ್ಡು ಕೊಡುವಂಥ ದಿಕ್ಕು, ಕುಬೇರ ದಿಕ್ಕು ಅಂತ ಹೇಳ್ತೀವಿ. ಕುಬೇರ ದಿಕ್ಕು ಅಂದರೆ ದುಡ್ಡು ಚೆನ್ನಾಗಿ ಅವಕಾಶಗಳು ಬರುತ್ತೆ. ಮತ್ತು ನಮಗೆ ವ್ಯವಹಾರ ಎಲ್ಲದರಲ್ಲೂ ಕೂಡ ತುಂಬ ಒಳ್ಳೆ ಅವಕಾಶಗಳು ಸಿಗುವಂಥ ಸಾಧ್ಯತೆ ಆಗುತ್ತೆ. ನಿಮಗೆ ದುಡ್ಡು ಕಾಸು ಚೆನ್ನಾಗಿದ್ದು ಇಬ್ಬರು ಮಧ್ಯೆ ಅವಕಾಶಗಳು ಹೊಂದ್ಕೊಂಡು ಹೋಗುವಂಥ ಅವಕಾಶಗಳು ಸಿಕ್ಕಿದಾಗ ತುಂಬ ಚೆನ್ನಾಗಿ ಲೈಫ್ನ ಇಟ್ಕೋಬೋದು ಅಂತ ಹೇಳ್ತಾರೆ. ಹಾಗಾಗಿ ಉತ್ತರ ದಿಕ್ಕಿಗೆ ಹಾಕೋದು ತುಂಬ ಶುಭ. ಮತ್ತು ಪೂರ್ವದ ಕಡೆ ಕೂಡ ಹಾಕ್ಬೋದು. ಪೂರ್ವದ ಕಡೆ ಹಾಕಿದ್ರೆ ಒಬ್ಬರು ಮಧ್ಯೆ ಒಬ್ಬರು ಪ್ರೀತಿ, ಕಾಳಜಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ಬಾಂಧವ್ಯ ತುಂಬ ಚೆನ್ನಾಗಾಗುತ್ತೆ. ಈ ಗಿದ್ದದಕ್ಕಿಂತ ಇನ್ನೂ ಹೆಚ್ಚಿನ ಬಾಂಧವ್ಯ ಬೆಳೆದು ಅವರು ತುಂಬ ಚೆನ್ನಾಗಾಗ್ತಾರೆ. ಇದೇನಪ್ಪ ಇಷ್ಟು ಚೆನ್ನಾಗಿ ಆಗೋದ್ರು ಅನ್ನುವಂಥ ಥರ ಆಗ್ಬಿಡ್ತಾರೆ. ಹಾಗಾಗಿ ಪೂರ್ವ ದಿಕ್ಕು ಕೂಡ ಹಾಕ್ಬೋದು. ಇನ್ನು ತುಂಬ ಚೆನ್ನಾಗಿರೋ ದಿಕ್ಕು ಅಂದರೆ ನೀವು ಕುಬೇರನ ಮೂಲೆ ಅಂತ ಹೇಳ್ತೀವಿ, ಅಂದರೆ ಸೌತ್ ವೆಸ್ಟ್ ಅಂತ ಹೇಳ್ತೀವಿ. ಇದು ಕುಬೇರನ ಮೂಲೆ. ಬೆಡ್ರೂಮಲ್ಲಿ ಏನಾದರೂ ಕುಬೇರನ ಮೂಲೆಯಲ್ಲಿ
ಅಂದರೆ ಬೆಡ್ರೂಮ್ನ ಕುಬೇರನ ಮೂಲೆಯಲ್ಲೇ ಮಾಡಬೇಕು, ಮಾಸ್ಟರ್ ಬೆಡ್ರೂಮು. ಆ ಕುಬೇರ ಮೂಲೆಯಲ್ಲಿ ಏನಾದರೂ ನಿಮ್ಮ ತುಂಬ ಚೆನ್ನಾಗಿರೋ ಹ್ಯಾಪಿ ಮೂಮೆಂಟ್ನ ನೀವು ಹಾಕಿದ್ರೆ, ಅದರಲ್ಲೂ ಅದನ್ನು ಗೋಲ್ಡ್ ಫ್ರೇಮಲ್ಲಿ ಮಾಡಿಸಿ ತುಂಬ ಚೆನ್ನಾಗಿ ಕಾಣಿಸೋ ರೀತಿ ಹಾಕಿದ್ರೆ ನಿಮ್ಮ ಜೀವನನೇ ತುಂಬ ಚೆನ್ನಾಗಿರುತ್ತೆ. ಅದು ಹೇಗೆ ಗೋಲ್ಡ್ ಫ್ರೇಮ್ನಲ್ಲಿ ಹಾಕಿರ್ತೀರೋ ಹಾಗೆ ನಿಮ್ಮ ಜೀವನನೂ ಕೂಡ ಗೋಲ್ಡ್ ಥರ ಚೆನ್ನಾಗಿ ಹೊಳೆಯುವಂತೆ ಚೆನ್ನಾಗಿ ಜೀವನ ಕೂಡ ಅದೇ ರೀತಿ ಇರುತ್ತೆ. ಹಾಗಾಗಿ ನೀವು ಗೋಲ್ಡ್ ಫ್ರೇಮಲ್ಲಿ ಮಾಡಿಸಿ ಹಾಕಬೇಕಾದ್ರೆ ನೆನಪಿರಲಿ, ಅಲ್ಲಿರುವಂಥ ಎಲ್ಲರೂ ಕೂಡ ನಗ್ನಾಗ್ತಾ ಇರೋ ರೀತಿ ಇರುವಂಥ ಫೋಟೋ ಇರಬೇಕು. ಯಾಕೆಂದರೆ ಕೆಲವೊಂದು ಫೋಟೋದಲ್ಲಿ ಕೆಲವೊಬ್ಬರು ಒಂಥರ ಮುಖ ಮಾಡ್ಕೊಂಬಿಟ್ಟಿರ್ತಾರೆ. ನಾವು ಫ್ಯಾಮಿಲಿ ಫೋಟೋ ನೋಡಿದ ತಕ್ಷಣ ಒಂಥರ ಖುಷಿ ಆಗೋದು, ಅಯ್ಯಪ್ಪ ಎಷ್ಟು ಚೆನ್ನಾಗಿದೆ ಅಲ್ವಾ ಅನ್ನೋ ರೀತಿ ಇರಬೇಕು ಫ್ಯಾಮಿಲಿ ಫೋಟೋ. ಅದರಲ್ಲಿ ಇದೇನು ಈ ಥರದ ಫ್ಯಾಮಿಲಿ ಫೋಟೋ ಮಾಡಿಸಿದ್ದಾರೆ ಅನ್ನೋ ರೀತಿ ಇರಬಾರ್ದು. ಹಾಗಾಗಿ ಫ್ಯಾಮಿಲಿ ಫೋಟೋ ಮಾಡಿಸ್ಬೇಕಾದ್ರೂ ನೋಡಿಕೊಂಡು ಫೋಟೋಗಳನ್ನ ನೋಡಿಕೊಂಡು ಮಾಡಿಸಿ, ಜೊತೆಗೆ ಹಾಕಬೇಕಾದ್ರೂ ಕೂಡ ಯಾವ ದಿಕ್ಕಿಗೆ ಹಾಕಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ, ಅದನ್ನು ನೋಡಿಕೊಂಡು ಹಾಕಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.